ಹಾಯ್ ಎಲ್ಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ತಮ್ಮೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ 2026 ನಿಮಗೆ ನಿಮ್ಮ ಯಾವ ಭಾಗ್ಯದ ಬಾಗಿಲನ್ನು ತೆಗೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯೂನಿವರ್ಸ್ ಕಡೆಯಿಂದ ಶುರು ಮಾಡೋಣ ಬನ್ನಿ. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ಸೆಲೆಕ್ಟ್ ಮಾಡಬಹುದು. ನಂಬರ್ 1 ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯಾವ ಭಾಗ್ಯದ ಬಾಗಿಲು 2026ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೀ ಇದೆ. ಅಂದರೆ ನೀವು ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಹಳೆದನ್ನ ಬಿಟ್ಟು, ಹಳೆ ಪ್ಯಾಟ್ರನ್ನ ಬಿಟ್ಟು ಹೊಸ ಪ್ಯಾಟ್ರನ್, ಹೊಸದಾಗಿ ಏನಾದರೂ ನೀವು ಪ್ರಯೋಗಿಸ್ಬೇಕು, ಹೊಸತನ ಇರಲಿ, ಅದರಲ್ಲಿ ಪಾಸಿಟಿವ್ನೆಸ್ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏನು ಇಷ್ಟು ದಿನ ನೀವು ನಿಮ್ಮ ಆ ಇಂಟ್ಯೂಷನ್ ಸರಿಗೆ ನಿಮಗೆ ಗೊಂದಲ ಹುಟ್ಟಿಸ್ತಿರ್ಬೋದು, ಒಂದು ಬೌಂಡ್ರಿ ಇರ್ಬೋದು, ಅಥವಾ ಒಂದು ಜಗಳಗಳು, ಬೆನ್ನಿಂದೆ ಮಾತಾಡೋವಂಥ ಜನಗಳು, ಆ ಎನರ್ಜಿ ಏನಿತ್ತು ಅದೆಲ್ಲ ನಿಮಗೆ ಹೋಗಿ ಒಂದು ಹೊಸ ಟ್ರಾನ್ಸ್ಫರ್ಮೇಷನ್ನು ನೋಡಿ. ಅವರು ಗುರಿ ನೇರವಾಗಿದೆ, ಈ ಕತ್ತಿ ಆಕಾಶ ನೋಡ್ತಾ ಇದೆ. ಅಂದರೆ ನಿಮ್ಮ ಆ ಒಂದು ಅರಿವು ದೀರ್ಘವಾಗಿ, ನಿಮ್ಮ ಆಲೋಚನೆ ಮುಂದೆ ಹೇಗೆ ನಾನು ಪರಿವರ್ತನೆ ಆಗೋದು, ಸಕ್ಸಸ್ ಆಗೋದು, ಯಾವ ರೀತಿ ನಾನು ಬದಲಾಯಿಸ್ಕೊಳ್ಬೇಕು ಅನ್ನೋ ಒಂದು ದಿಟ್ಟತನ ನಿಮ್ಮಲ್ಲಿ ಬರ್ತಾ ಇದೆ. ಈ ಮೋಡಗಳೇನಿತ್ತು ಅದನ್ನೆಲ್ಲ ಸರಿಸ್ತಾ ಇದ್ದೀರಾ 2026ಗೆ. ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇತ್ತು ಅವರು ಆರೋಗ್ಯದಲ್ಲಿ ಒಂದು ಒಳ್ಳೆಯ ಫಲಿತಾಂಶನ, ಒಂದು ಜಡ್ಜ್ಮೆಂಟ್ನ ಡಿವೈನ್ ನಿಮಗೆ ಕೊಡ್ತಾರೆ. ನಿಮ್ಮಲ್ಲಿ ಇನ್ನು ಏನಂತ ಹೇಳಿದ್ರೆ, ಹೊಸದು ಒಂದು ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಒಂದು ಆ ರೀತಿ ನೀವು ಮುಂದುವರಿತೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಏನಿತ್ತು ಅದು ದೇವರಿಗೆ ಮುಟ್ಟಿದೆ. ನಿಮ್ಮನ್ನ ನೀವು ರಿಲ್ಯಾಕ್ಸ್ ಮಾಡೋದು, ವಿಶ್ರಾಂತಿ ತಗೊಳ್ಳೋದು, ನಿಮ್ಮ ಆತ್ಮ ಅವಲೋಕನ ಮಾಡ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಅದರಿಂದ ನೀವು ನಿಮ್ಮಲ್ಲಿ ಒಂದು ಜ್ಞಾನದ ಅರಿವು ನಿಮಗೆ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಈ ತರ ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೇ ತರ ಇದೆ ನೋಡಿ. ಇಲ್ಲಿ ಕೀ ಇದೆ, ಇಲ್ಲೂ ಕೀ ಇದೆ, ಸ್ವಲ್ಪ ಇದು ಅದೇ ತರ ಇದೆ. ಅಂದ್ರೆ ನೀವು ಒಂದು ಯೋಗ ಗುರು ಆಗ್ಬೋದು, ಅಥವಾ ಒಂದು ಧ್ಯಾನ ಹೇಳ್ಕೊಡೋ ಗುರು ಆಗ್ಬೋದು. ಆ ರೀತಿ ಏನಾದರೂ ಒಂದು ಹೊಸದನ್ನ ಕಲಿಬಹುದು ನೀವು. ನಿಮಗೆ ಅದು ಸಿದ್ಧಿ ಆಗುತ್ತೆ ಆ ಸಮಯದಲ್ಲಿ. ಏನಾದರೂ ನೀವು ಓದಬೇಕು, ಏನಾದರೂ ಕಲಿಬೇಕು ಅಂತ ಆಸಕ್ತಿ ಇದ್ರೆ ದಯವಿಟ್ಟು ಅದನ್ನ ಮಾಡಿ, ಅದು ನಿಮಗೆ ಒಂದು ಫಲ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಫಲ ಇದೆ, ಇದು ಮೆಚುರಿಟಿ ಮ್ಯಾನ್, ಒಂದು ಸ್ಥಾನ ಸಿಗುತ್ತೆ, ಒಂದು ಗೌರವದ ಸ್ಥಾನ ನಿಮ್ಮದಾಗುತ್ತೆ. ಒಂದು ನ್ಯಾಯಯುತವಾಗಿ ನಿಮ್ಮ ನಡೆ ಒಂದು ಈ ಭೌತಿಕ ಜಗತ್ತಲ್ಲಿ ಒಂದು ನ್ಯಾಯ, ನೀತಿ, ಧರ್ಮಗಳಿಗೆ ಇನ್ ಮುಂದೆ ನೀವು ಆ ರೀತಿ ಈ ಹೊಲಸು ಜನಗಳಿಂದ, ಈ ಬೆನ್ನಿಂದೆ ಮಾತಾಡೋರು ಜನಗಳಿಂದ ನೀವು ಒಂದು ಬೌಂಡ್ರಿನ ಸೆಟ್ ಮಾಡಿ ನಿಮ್ಮ ಉನ್ನತಿ ಕಡೆ ನೀವು ಮುಂದುವರಿತಾ ಇದ್ದೀರಾ. ಅದರಲ್ಲಿ ಒಂದು ಸ್ಥಿರತೆನ, ಒಂದು ಬದ್ಧತೆನ ನೀವು ತಗೊಂಡು ಬರ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ನೋಡಿ, ಕ್ವೀನ್ ಆಫ್ ಪೆಂಟಿಕಲ್ಸ್, ಒಂದು ನಿಮ್ಮಲ್ಲಿ ಒಂದು ಏನ್ ಹೇಳ್ತಾರೆ,
ಒಂದು ಸಮೃದ್ಧಿ, ಒಂದು ಅಬಂಡನ್ಸ್ ಸಿಗ್ತಾ ಇದೆ. ಅದು ನಿಮಗೆ ಇದು ಸ್ವಲ್ಪ ನಿಧಾನ ಆದರೂ ಅದು ಸ್ಥಿರವಾಗಿ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಕಡೆ ಗುಡ್ ಫಾರ್ಚೂನ್ ಬರ್ತಾ ಇದೆ. ಅದು ಸ್ವಲ್ಪ ನಿಧಾನ ಆಗಿದ್ರು ಇದು ಭೂತತ್ವ ಆಗಿರೋದ್ರಿಂದ ಇಲ್ಲಿ ನೋಡ್ತಿರೋರು ಮಕರ ರಾಶಿ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ವೃಷಭ ರಾಶಿ ಆಗಿರ್ಬೋದು, ಆ ರೀತಿ ಮತ್ತೆ ಮಿಥುನ, ಈ ಥರ ಒಂದು ವಾಯುತತ್ವದ ರಾಶಿಗಳುಳ್ಳ ಜನಗಳು ನೋಡ್ತಿರ್ಬೋದು. ಆಮೇಲೆ ಒಂದು ಗಂಡ ಇಲ್ಲದೆ ಕಳ್ಕೊಂಡಿರೋರಾಗಿರ್ಬೋದು, ಡಿವೋರ್ಸ್ ಆಗಿರೋರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು ನೋಡ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದೆ. ನಿಮ್ಮಲ್ಲಿ ಆ ಬದಲಾವಣೆ, ಒಂದು ಪಾಸಿಟಿವ್ ಬದಲಾವಣೆ, ಚೇಂಜಸ್ನ ತಗೊಂಡು ಬರೋ ಅಂತಹ ಅರಿವು, ಆ ಜ್ಞಾನದ ಡೋರ್ ನಿಮಗೆ ತೆಗಿತಾ ಇದೆ. ಹೊಸ ಹೊಸ ಏನಾದರೂ ಕಲಿಯೋ ಅಂಥದ್ದು, ಆ ಒಂದು ಏನಾದರೂ ಹೊಸದನ್ನು ಕಲಿತು ಯೋಗ ಆಗಿರ್ಬೋದು, ಒಂದು ಧ್ಯಾನ ಆಗಿರ್ಬೋದು, ಏನೇ ಆ ಥರ ಏನಾದ್ರು ಒಂದು ನೀವು ಕಲಿಯುವಂಥ ಒಂದು ಆ ಕಲಿಕೆಯ ಡೋರ್ ನಿಮಗೆ ತೆಗಿತಾ ಇದೆ. ಆಪ್ಷನ್ಸು ನಿಮ್ಮ ಲೈಫಲ್ಲಿ ಹೊಸ ಆರಂಭ, ಹಳೆ ಪ್ಯಾಟ್ರನ್ನ ಬಿಟ್ಟು ಹೊಸ ಪ್ಯಾಟ್ರನ್ನ ಶುರು ಮಾಡ್ತೀರಾ. ಮತ್ತು ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ, ಹೆಚ್ಚು ಹೆಚ್ಚು ಆಪ್ಷನ್ಸು, ಅವಕಾಶಗಳು ನಿಮ್ಮಲ್ಲಿ ಸಿಗುತ್ತೆ. ಅದು ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮಗೆ ಒಂದು ಡಿವೈನ್ ಕಡೆಯಿಂದ ನ್ಯಾಯಯುತವಾದ ಒಂದು ಹೀಲಿಂಗ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೊಸ ಆರಂಭ, ಹೊಸ ಅವಕಾಶಗಳು ಎಲ್ಲನೂ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮಗೆ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ 2026 ನಿಮಗೆ ನಿಮ್ಮ ಒಂದು ಪ್ರಾರ್ಥನೆ ಏನು ಮಾಡ್ತಾ ಇದ್ರಿ ಅದು ದೇವರಿಗೆ ಆ ಮೊರೆ ಮುಟ್ಟಿದೆ. ನಿಮಗೆ ಡಿವೈನ್ ಒಂದು ಕೊಳಕು ಸಂಬಂಧಗಳಿರ್ಬೋದು, ಬೆನ್ನಿಂದೆ ಚೂರಿ ಹಾಕೋರು, ಬೆನ್ನಿಂದೆ ಮಾತಾಡೋರು, ಆ ಜಗಳ, ಕದನ, ಮತ್ತು ನಿಮಗೆ ನೀವೇ ಏರ್ಕೊಂಡಿರೋ ಒಂದು ಸ್ಟ್ರೆಸ್ ಇರ್ಬೋದು, ಹೊರೆ ಇರ್ಬೋದು, ಆಮೇಲೆ ನಿಮ್ಮನ್ನು ನೀವು ಬಂಧಿಸ್ಕೊಂಡಿರ್ಬೋದು ಅಥವಾ ಬೇರೆಯವರು ನಿಮ್ಮನ್ನು ಬಂಧಿಸಿರ್ಬೋದು. ಇದರಿಂದ ಎಲ್ಲ ನಿಮಗೆ ಬಿಡುಗಡೆ ಸಿಗ್ತಾ ಇದೆ. ಕೀ ಓಪನ್ ಆಗ್ತಾ ಇದೆ, ಆ ಡೋರು ಕೀ ಕೊಟ್ಟಿದ್ದಾರೆ. ನಿಮ್ಮ ನಡೆ, ನಿಮ್ಮ ನುಡಿ ಏನಿರುತ್ತೆ ಅಂದರೆ ಈ ಹಳೆ ಪ್ಯಾಟ್ರನ್ನ ಬಿಟ್ಟು ನೀವು ಒಂದು ನೇರವಾಗಿ, ಒಂದು ದಿಟ್ಟವಾಗಿ, ನಿಮ್ಮ ಗುರಿ ಏನಂತ ಹೇಳಿದ್ರೆ ಒಂದು ನ್ಯಾಯ, ಧರ್ಮ, ನೀತಿ, ಈ ಕಡೆ ನಿಮ್ಮ ನಿಟ್ಟಿರುತ್ತೆ. ಒಂದು ಆಧ್ಯಾತ್ಮದ ಕಡೆ ನಿಮ್ಮ ಒಲವು, ನಿಮ್ಮ ಅರಿವು, ನಿಮ್ಮ ಜ್ಞಾನ ಇರುತ್ತೆ. ನೀವು ಹೊಸದಾಗಿ ಏನಾದರೂ ಕಲಿತೀರಾ, ಅದು ಒಂದು ಯೋಗ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ವಿದ್ಯೆ ಇರ್ಬೋದು, ಒಂದು ಧ್ಯಾನ ಇರ್ಬೋದು. ಹೊಸದಾಗಿ ನೀವು ಅದರಲ್ಲಿ ಕಲಿಯೋದಕ್ಕೆ, ಅದರಲ್ಲಿ ನಿಮಗೆ ಫಲ ಉಂಟು, ಅದರಲ್ಲಿ ನಿಮ್ಮ ಒಂದು ಅರಿವು, ಜ್ಞಾನ, ಒಂದು ಮೆಚುರಿಟಿ ಇರುತ್ತೆ. ನಿಮಗೆ ಅದರಲ್ಲೊಂದು ಸ್ಥಾನ ಸಿಗುತ್ತೆ, ಒಂದು ಮಾನ ಗೌರವ ಸಿಗುತ್ತೆ, ಅದರಲ್ಲೊಂದು ಸ್ಥಿರತೆ ನಿಮಗೆ ಸಿಗುತ್ತೆ. ನಿಮ್ಮಲ್ಲಿ ಒಂದು ಅಬಂಡನ್ಸ್, ಗುಡ್ ಫಾರ್ಚೂನ್ ನಿಮ್ಮ ಕಡೆ ಬರ್ತಾ ಇದೆ. ಅದು ಭೂಮಿ ತತ್ವ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆದ್ರೂ ಅದು ಸ್ಥಿರವಾಗಿ ನಿಮ್ಮಲ್ಲಿರುತ್ತೆ. ನಿಮಗೆ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಆಪ್ಷನ್ಸ್, ನಿಮಗೆ ಹೆಚ್ಚು ಹೆಚ್ಚು ಆಪ್ಷನ್ಸ್ಗಳು ಸಿಗ್ಬೋದು. ಇದನ್ನು ಈ ಡೋರು ನಿಮಗೆ ಓಪನ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡಿ ತಿಳ್ಕೊಳ್ಳೋಣ. ನಿಮಗೆ ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿದ್ರೆ,
ನಿಮ್ಮ ಒಂದು ಪ್ರೀತಿ ಬಾಂಧವ್ಯದಲ್ಲಿ ಏನು ಇಷ್ಟು ದಿನ ಜಗಳಗಳಿತ್ತು, ಅದರಿಂದ ಮುಕ್ತಿ ಸಿಗ್ತಾ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ನಿಮ್ಮಲ್ಲಿ ಆ ಒಂದು ಪ್ರೀತಿ, ನಿಮ್ಮ ಪ್ರೀತಿಗೆ ಒಂದು ಪ್ರೊಟೆಕ್ಷನ್ ಇದೆ, ದೈವಿಕವಾದ ಒಂದು ಪ್ರೊಟೆಕ್ಷನ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಯಾರಿಗೆಲ್ಲ ಮದ್ವೆ ಆಗಿಲ್ಲ ಅವ್ರಿಗೆ ಮದ್ವೆ ಆಗ್ಬಹುದು. ಒಂದು ನಿಮ್ಮಲ್ಲಿ ಒಂದು ಸಮೃದ್ಧತೆ ಬರ್ತಾ ಇದೆ, ಒಂದು ಆರ್ಥಿಕ ಪರಿಸ್ಥಿತಿಲಿ ಆಗಿರಬಹುದು, ನಿಮ್ಮ ಒಂದು ವೇಷಭೂಷಣದಲ್ಲಿ ನಿಮ್ಮಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ನಿಮಗೆ ಒಂದು ಪ್ರೊಟೆಕ್ಷನ್ ಇದೆ, ಮತ್ತೆ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ನೀವು ಇಷ್ಟು ದಿನ ಏನು ನಿಮ್ಮ ಮನೆ ಒಂದು ಮನೆಯಲ್ಲಿ ಏನು ಒಂದು ಈ ತರ ವಾತಾವರಣ ಏನಿತ್ತು ಅದು ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದ ವರ್ಲ್ಡ್ ಕಾರ್ಡ್ ಬಂದಿದೆ. ಒಂದು ಸೈಕಲ್ ಕಂಪ್ಲೀಟ್ ಆಗಿ ನೀವು ಇನ್ನೊಂದು ಸೈಕಲ್ಗೆ ಹೋಗ್ತಾ ಇದ್ದೀರಾ. ಏನು ಅದೇ ಒಂದು ಬೌಂಡ್ರಿನ ಸೆಟ್ ಮಾಡ್ತೀರಾ ನಿಮ್ಮ ಉನ್ನತಿಗಾಗಿ, ನಿಮ್ಮ ಗ್ರೋತ್ಗಾಗಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಈ ತರ ಥಿಂಕ್ ಮಾಡ್ತಾ ಯೋಚನೆ ಇತ್ತಲ್ವಾ, ಆ ಒಂದು ಯೋಚನೆ ಪ್ರೀತಿಲಿರ್ಬಹುದು, ಒಂದು ಮ್ಯಾರೇಜ್ ಇಲ್ಲ ಅಂತ ಇರ್ಬೋದು, ಅದರಿಂದ ಎಲ್ಲ ನಿಮ್ಗೆ ಆ ಚಿಂತೆ ಹೋಗ್ತಾ ಇದೆ, ನಿಮ್ಮಲ್ಲಿ ಆ ಜ್ಞಾನದ ಅರಿವು ಸಿಗ್ತಾ ಇದೆ, ನಿಮ್ಗೆ ಒಂದು ಪ್ರೊಟೆಕ್ಷನ್ ಡಿವೈನ್ ಕಡೆಯಿಂದ ಒಂದು ಪ್ರೊಟೆಕ್ಷನ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಭಾವನಾತ್ಮಕ ಒಂದು ಸಮಾಧಾನ, ಸಂತೃಪ್ತಿ, ಬ್ಯಾಲೆನ್ಸ್ ಅದನ್ನ ಒಂದು ಸರಿಯಾಗಿ ಒಂದು ಆ ಒಂದು ಪ್ರೀತಿ ನಿಮಗ್ ಸಿಗ್ತಾ ಇದೆ. ಏನಂದ್ರೆ ಒಂದು ಇವಾಗ ಅಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೆ ಆ ರೀತಿಯ ಒಂದು ಪ್ರೀತಿ, ಅದರಲ್ಲೊಂದು ಸಮಾಧಾನ, ಸಂತೃಪ್ತಿ ನಿಮ್ಗೆ ಸಿಗ್ತಾ ಇದೆ ಭಾವನಾತ್ಮಕವಾಗಿ. ಆ ಪ್ರೀತಿ ನೋಡಿ ಇಲ್ಲಿ ಓವರ್ಫ್ಲೋ ಆಗಿ ಹರಿಯುತ್ತೆ. ಇನ್ ಮುಂದೆ ಈ ತರ ಏನು ಜಗಳಗಳೇನಿತ್ತು ಅದೆಲ್ಲ ಬಂದಾಗಿ ನಿಮ್ಮಲ್ಲಿ ಆ ಬಾಂಧವ್ಯದಲ್ಲಿ ಒಂದು ಪ್ರೀತಿ ಕೊರತೆ ಏನಿತ್ತು ಅದೆಲ್ಲ ಸರಿ ಹೋಗ್ತಾ ಇದೆ. ಅದು ಕಿಂಗ್ ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್ ಎರಡು ಬಂದಿದೆ. ಅಂದ್ರೆ ನಿಮ್ಮಲ್ಲಿ ಆ ಒಂದು ತಂದೆಯಾಗಿ, ತಾಯಿಯಾಗಿ ಒಂದು ಏನು ಪೋಷಿಸ್ಬೇಕು, ಆ ಪ್ರೀತಿ ಕೊಡ್ಬೇಕು, ಅದು ನಿಮಗೆ ಸಿಗ್ತಾ ಇದೆ. ಇನ್ನು ಆ ಡೋರ್ನ ನೀವು ಓಪನ್ ಮಾಡ್ತಾ ಇದ್ದೀರಾ. ಈ ಜಗಳಗಳಿಂದ ಮುಕ್ತಿ, ಒಂದು ಡಿವೈನ್ ಪ್ರೊಟೆಕ್ಷನ್ ಇದೆ, ಮತ್ತೆ ಆ ಒಂದು ಪ್ರೀತಿನ ಪೋಷಿಸುವಂತ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಅಬಂಡೆನ್ಸ್, ಆರ್ಥಿಕ ಸಮೃದ್ಧಿ ನಿಮ್ಗೆ ಸ್ಥಿರವಾಗಿ ಸಿಕ್ಕತ್ತೆ. ನಿಮ್ಗೆ ಒಂದು ದಾಂಪತ್ಯದಲ್ಲಿ ಒಂದು ಸ್ಥಿರತೆ ಸಿಗುತ್ತೆ, ಒಂದು ಹೊಸ ಮ್ಯಾರೇಜ್ ಸಂಭ್ರಮ ಹೆಚ್ಚಾಗುತ್ತೆ, ಖುಷಿ ಸಂಭ್ರಮ, ಈ ಜಗಳಗಳೆಲ್ಲ ಕಳೆದು ಖುಷಿ ಸಂಭ್ರಮ ಹೆಚ್ಚಾಗುತ್ತೆ. ಒಂದು ಹೊಸ ಫ್ರೀ ಆಗ್ತಾ ಇದ್ದೀರಾ, ನೀವು ಒಂದು ಹೊಸ ಸೈಕಲ್ಗೆ ಎಂಟ್ರಿ ಆಗ್ತಾ ಇದ್ದೀರಾ. ಎಲ್ಲಾನು ಬ್ಯಾಲೆನ್ಸ್ ತಗೊಬಂದು ಆ ಬುದ್ಧಿಯಲ್ಲಿ ಒಂದು ಅರಿವನ್ನ, ಜ್ಞಾನನ ತಗೊಂಬಂದು ಎಲ್ಲಿ ನಾನು ಬೌಂಡ್ರಿ ಹಾಕ್ಬೇಕು ಹಾಕ್ಬಾರ್ದು ಅನ್ನೋದನ್ನ ಆ ಅರಿವಿಗೆ ನೀವು ಬರ್ತಾ ಇದ್ದೀರಾ. ಮತ್ತೆ ಈ ಚಾರಿಯಟ್ ಹೇಗೆ ಆ ಗಾಡಿನ ಕಂಟ್ರೋಲ್ ಮಾಡಿ ಯಾವ ಕಡೆ ಅದನ್ನ ಲೂಸ್ ಬಿಡಬೇಕು, ಯಾವ ಕಡೆ ಕಂಟ್ರೋಲ್ ತಗೋಬೇಕು, ಆ ಒಂದು ಕಂಟ್ರೋಲ್ ನಿಮಗೆ ಸಿಗ್ತಾ ಇದೆ. ಆ ಕೀ ನಿಮ್ಗೆ ಓಪನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಎಲ್ಲಾನು ನೋಡಿ ಬ್ಯಾಲೆನ್ಸ್ ಆಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ,
ನಿಮ್ಮ ರೀಡಿಂಗ್ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಏನು ಒಂದು ನೆಗೆಟಿವಿಟಿ, ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಏನಿತ್ತು, ಅದರಿಂದ ನೀವು ಹೊರಬರ್ತಾ ಇದ್ದೀರಾ. ಟು 2026ಗೆ ನೀವು ಒಂದು ಹ್ಯಾಪಿ ಫ್ಯಾಮಿಲಿ ಅಂತ ಒಂದು ಬೆನ್ನಿಗೆ ಚೂರಿ ಹಾಕೋ ಒಂದು ಜನಗಳಿಗೆ ನೀವು ಒಂದು ಬೌಂಡ್ರಿನ ಸೆಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನೀವು ಅದರಿಂದ ತುಂಬ ಹಲವಾರು ನೋವು, ದುಃಖ, ಸಂಕಟಗಳನ್ನ, ಕಷ್ಟಗಳನ್ನ ಅನುಭವಿಸ್ತಾ ಬಂದಿದ್ರೆ ಅದಕ್ಕೆ ಒಂದು ಇನ್ನು ಮುಂದೆ ಬೌಂಡ್ರಿ ಸೆಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ವಿಜಯನ ಸಾಧಿಸ್ತಾ ಇದ್ದೀರಾ. ಅದರಲ್ಲಿ ಒಂದು ಸಾಮರಸ್ಯ, ಬಾಂಧವ್ಯದ ಸಾಮರಸ್ಯನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಆ ಡೋರ್ನ ನೀವು ಓಪನ್ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನೀವು ಅವ್ರೇನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ಅನ್ನೋದಕ್ಕೆ ನೀವು ತಲೆ ಕೆಡಿಸ್ಕೊಳ್ದೆ ನಿಮ್ಮದೇ ಒಂದು ರೂಲ್, ನಿಮ್ಮದೇ ಒಂದು ಶಕ್ತಿ, ನಿಮಗೆ ಹೆಂಗೆ ಬೇಕೋ ಹಂಗೆ ಇಷ್ಟಪಡ್ತೀರಾ, ಆ ಥರ ಬದುಕ್ತೀರಾ. ಆ ಡೋರು ನಿಮಗೆ ಓಪನ್ ಆಗ್ತಾ ಇದೆ. ನೀವು 2026ಗೆ ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಒಂದು ರೊಮ್ಯಾನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಡಿವೈನ್ ಕಡೆಯಿಂದ ಒಂದು ಭಾವನಾತ್ಮಕ ಸಂಬಂಧ, ಅದರಲ್ಲಿ ಒಂದು ಸ್ಥಿರತೆ, ಒಂದು ಪ್ರೀತಿ, ವಾತ್ಸಲ್ಯ, ಗೌರವ, ಒಬ್ರಿಗೊಬ್ರು ಪರಸ್ಪರ ಗೌರವಿಸೋದು, ಇದನ್ನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ ಡೋರ್ನ ನೀವು ಓಪನ್ ಮಾಡ್ತಾ ಇದ್ದೀರಾ. ಮತ್ತು ಪೆಂಟಿಕಲ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಈ ಥರ ಸಮೃದ್ಧಿಯಾಗಿರೋ ಭೂಮಿ, ಅದು ನಿಮಗೆ ಸೆಕೆಂಡ್ ಪೈಲ್ಗೂ ಬಂದಿತ್ತು. ಫಸ್ಟ್ ಪೈಲ್ ನಿಮಗೆ ಥರ್ಡ್ ಪೈಲ್ಗೂ ಇದು ಬಂದಿದೆ. ಅಂದರೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಜಮೀನು ತಗೊಳ್ಬೇಕು, ಆ ವಿಷಯದಲ್ಲಿ ಏನಾದ್ರು ಇದ್ದರೆ ಅದು ನಿಮಗೆ ಸಿಗುತ್ತೆ. ಸ್ವಲ್ಪ ನಿಧಾನ ಆದರೂ ಅದರಲ್ಲಿ ಸ್ಥಿರತೆ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ವರ್ಲ್ಡ್ ಕಾರ್ಡ್ ಬಂದಿದೆ. ಇಲ್ಲೂ ನಂಬರ್ 10, ಆ ನೆಗೆಟಿವಿಟಿ ಎಂಡಾಗಿ ಒಂದು ಹೊಸ ಬೆಳಕಿನ ಹಾದಿ ಕಡೆ, ಪಾಸಿಟಿವ್ ಕಡೆ ನೀವು ಮುಂದೋಗ್ತಾ ಇದ್ದೀರಾ. ಮ್ಯಾರೇಜ್ ಇದೆ, ಸಂಭ್ರಮ ಇದೆ. ನಿಮಗೆ ಒಂದು ಯಾರಾದರೂ ಮದುವೆಗೆ ಆಹ್ವಾನ ಪತ್ರಿಕೆ ಕೊಡ್ಬೋದು. ಆ ಮದುವೆನ ಸಂಭ್ರಮಿಸ್ತಾ ಇದ್ದೀರಾ. ಅಥವಾ ನಿಮಗೆ ಯಾವುದಾದ್ರು ಉದ್ಯೋಗದಲ್ಲಿ ಬನ್ನಿ ಅನ್ನೋ ಒಂದು ಆಹ್ವಾನ ಕೊಡ್ಬೋದು. ಈ ಥರ ನಿಮಗೆ ಏನಾದ್ರು ಒಂದು ಯಾರಾದರೂ ಆಹ್ವಾನ ಪತ್ರಿಕೆಗಳು, ಈ ಥರ ಖುಷಿ ಪಡೋದು, ಸಂಭ್ರಮ ಪಡೋದು, ಆ ಥರ ಸಿಗ್ತಾ ಇದೆ. ಯಾರಿಗೆ ಮ್ಯಾರೇಜ್ ಆಗಿಲ್ಲ ಅವ್ರಿಗೆ ಮ್ಯಾರೇಜ್ ಆಗ್ತಾ ಇದೆ. ಒಂದು ಒಳ್ಳೆ ಭಾವನೆ ತುಂಬಿರೋವಂಥ ಒಳ್ಳೆ ರೊಮ್ಯಾಂಟಿಕ್ ಪರ್ಸನ್, ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಒಂದು ವ್ಯಕ್ತಿ ನಿಮಗೆ ಸಿಗ್ತಾ ಇದ್ದಾರೆ. ಹಳೇದನ್ನೆಲ್ಲ ಬಿಟ್ಟು ದೃಢವಾದ ನಿರ್ಧಾರದಿಂದ ಒಳ್ಳೆ ಹಾದಿ ಕಡೆ ಹೋಗ್ತಾ ಇದ್ದೀರಾ. ಇನ್ಮೇಲೆ ಈ ಜಗಳಗಳು ಇದೆಲ್ಲ ಮುಗಿತಾ ಇದೆ, ಎಂಡ್ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಸಮೃದ್ಧಿ, ಸಂತೋಷ, ಒಳ್ಳೆ ಇಂಟ್ಯೂಷನ್ ನಿಮಗೆ ಸಿಗ್ತಾ ಇದೆ. ನೀವು ನನಗೆ ಏನು ಈ ಡೆವಿಲ್ ಎನರ್ಜಿ ಎಲ್ಲ ಕಳೆದೋಯ್ತು, ನನಗೆ ದಾರಿ ಇಲ್ಲ, ಯಾವುದೇ ಅವಕಾಶ ಇಲ್ಲ, ಯಾವುದೇ ಒಂದು ಬಾಂಧವ್ಯ ಸರಿ ಇಲ್ಲ ಅಂದರೂ ಇನ್ನು ಮುಂದೆ ಅದು ಸರಿ ಹೋಗ್ತಾ ಇದೆ. ಅದು ನಿಮ್ಮ ಬೆನ್ನ ಹಿಂದೆನೇ ಇದೆ. ನಿಮಗೊಂದು ಪೊಸಿಷನ್, ಒಂದು ಕಿರೀಟ ಸಿಗ್ತಾ ಇದೆ ಅನ್ನೋದು. ಆ ನೆಗೆಟಿವಿಟಿ ಎಲ್ಲ ಕಳೆದೋಗಿ ನಿಮ್ಮಲ್ಲಿ ಹ್ಯಾಪಿನೆಸ್, ಸಂತೋಷ ಬರ್ತಾ ಇದೆ. ಎಂಗೇಜ್ಮೆಂಟು, ಮದುವೆ, ಈ ಥರ ಎಲ್ಲ ಸಂಭ್ರಮ ಜಾಸ್ತಿ ಇದೆ. 2026ಅಲ್ಲಿ ನಿಮಗೆ ಸಂಭ್ರಮ ಜಾಸ್ತಿ, ಸಂತೋಷ ಜಾಸ್ತಿ. ಈ ಥರ ಫ್ಯಾಮಿಲಿಗಳ ಜೊತೆ ಎಲ್ಲ ಸೇರಿ ಸಂತೋಷ ಪಡೋವಂಥ ಸಂದರ್ಭಗಳು ಹೆಚ್ಚು ಹೆಚ್ಚು ಸಿಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಒಂದು ಗುಡ್ ಫಾರ್ಚೂನ್ ನಿಮಗೆ ನಿಮ್ಮ ಕಡೆ ಬರ್ತಾ ಇದೆ, ನಿಮ್ಮ ಕಡೆ ತಿರುಗಿದೆ. ಎಲ್ಲ ನೆಗೆಟಿವಿಟಿನೂ ಹೀಲಾಗಿ ನಿಮ್ಮ ಒಂದು ದಾಂಪತ್ಯದಲ್ಲಾಗಿರ್ಬೋದು, ನಿಮ್ಮ ಒಂದು ಇದರಲ್ಲಿ ನೆಗೆಟಿವ್ ಏನಿತ್ತು ಅದೆಲ್ಲ ಕಳೆದು, ನೆಗೆಟಿವ್ ಎಲ್ಲ ಕಳೆದು ನಿಮ್ಮಲ್ಲಿ ಒಂದು ಸಾಮರಸ್ಯ, ಡಿವೈನ್ ಪ್ರೊಟೆಕ್ಷನ್ ಇದೆ. ಒಂದು ಹಣದ ಹಾದಿ ತೆರ್ಕೊಳ್ತಾ ಇದೆ ಸ್ಥಿರವಾಗಿ. ಅದು ಆದಷ್ಟು ಬೇಗ
ನಿಮಗೆ ಸಿಗ್ತಾ ಇದೆ. ಏನು ಇಷ್ಟು ದಿನ ನಿಮಗೆ ಜಗಲ್ ಮಾಡ್ತಾ ಇದ್ರಿ ದುಡ್ಡಿಗಾಗಿ, ಅವಕಾಶಗಳಿಗಾಗಿ ಏನು ಇದು ಮಾಡ್ತಾ ಇದ್ರಿ, ಅದು ಆ ಒಂದು ಮೊರೆ ಭಗವಂತನಿಗೆ ಕೇಳಿದೆ. ಇನ್ನು ಮುಂದೆ ನಿಮಗೆ ಒಂದು ಹ್ಯಾಪಿನೆಸ್ ನಿಮ್ದಾಗ್ತಾ ಇದೆ. ಆ ದಾರಿ ನೀವು ಆ ದಡನ ಮುಟ್ತಾ ಇದ್ದೀರಾ. ಈ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಾ ಇದ್ದೀರಾ. ಒಂದು ಹೊಸ ಕಾಲಮಾನಕ್ಕೆ ನೀವು ಕಾಲಿಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಡೋರು ನಿಮಗೆ ಹೆಚ್ಚು ಹೆಚ್ಚು ನಿಮಗೆ ಸಂಭ್ರಮಗಳು, ಮದುವೆ ಆಹ್ವಾನ ಪತ್ರಿಕೆ, ಯಾರಾದರೂ ಕಾರ್ಡ್ ಕೊಡೋದಿರ್ಬೋದು, ಅಥವಾ ಕೆಲ್ಸಕ್ಕೆ ಬನ್ನಿ ಅನ್ನೋ ಒಂದು ಮೆಸೇಜ್ ಕೊಡ್ಬೋದು. ಆ ಥರ ಒಂದು ಜಾಸ್ತಿ ಸಂಭ್ರಮಿಸುವಂಥ ಒಂದು ಆ ಡೋರ್ನ, ಖುಷಿಯ ಡೋರ್ನ ನೀವು ಓಪನ್ ಮಾಡ್ತಾ ಇದ್ದೀರಾ. ಇಷ್ಟು ದಿನ ಯಾರು ಬೆನ್ನಿಂದೆ ಚೂರಿ ಆಗ್ತಾ ಇದ್ರೋ ಅವ್ರಿಗೆಲ್ಲ ನೀವು ಬೌಂಡ್ರಿ ಸೆಟ್ ಮಾಡ್ತಾ ಇದ್ದೀರಾ. ಇಷ್ಟು ದಿನ ನೀವೇನು ಸ್ಟ್ರಗಲ್ನ, ಕಷ್ಟನ ಅನುಭವಿಸಿದ್ರಿ, ಅದನ್ನು ನೀವು ಒಂದು ಪಾಸಿಟಿವ್ ವೇಲಿ ನೀವು ಅದರಲ್ಲಿ ವಿಜಯನ ಸಾಧಿಸ್ತೀರಾ. ಯಾವುದಕ್ಕೆ ಇನ್ನು ಮುಂದೆ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಆದಿ ಏನು, ನನ್ನ ಬದುಕೇನು, ಅದು ಆ ಕಡೆ ನಿಮ್ಮ ಒಂದು ದಿಟ್ಟತೆ ಇರುತ್ತೆ. ಅದರಲ್ಲಿ ನೀವು ಈ ಸನ್ಫ್ಲವರ್ ಥರ ಹಿಂಗೆ ಹರಡ್ತೀರಾ. ಖುಷಿನ, ಒಂದು ಪವರ್ನ, ಒಂದು ಫೈರ್ನ ಇಟ್ಕೊಂಡು ನೀವು ಇನ್ನು ಮುಂದೆ ಇಂಥ ಜನಗಳಿಗೆಲ್ಲ ಮಣೆ ಹಾಕಲ್ಲ. ಅವರು ಏನು ಅನ್ಕೊಂಬಿಡ್ತಾರೋ, ಇವ್ರು ಏನು ಅನ್ಕೊಂಬಿಡ್ತಾರೋ ಆ ಥರ ಎಲ್ಲ ಇಲ್ಲ. ಒಂದು ನಿಮ್ಮಲ್ಲಿ ಆ ಒಂದು ರೊಮ್ಯಾನ್ಸ್, ಅದನ್ನು ನೀವು ಆ ಡೋರ್ನ ಓಪನ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಹೆಚ್ಚು ಸಂತೋಷದಿಂದ, ಖುಷಿಯಿಂದ, ಸಾಮರಸ್ಯದಿಂದ ಇರೋದನ್ನು, ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಪೆಂಟಿಕಲ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.